ಕನ್ನಡ ಬಾಂಧವರಿಗೆ ಶರಣಾರ್ಥಿ. ಪ್ರಸ್ತುತ ಪ್ರಗತಿ ಯೂಟ್ಯೂಬ್ ಚಾನಲ್ ಅಡಿಯಲ್ಲಿ ಚಿರಚೇತನಗಳು ಮಾಲಿಕೆಯಲ್ಲಿ ಇಂದು ನಾನು ತಮ್ಮೊಂದಿಗೆ ಸರ್ ಫಿಲಿಪ್ ಸಿಡ್ನಿ ಇವರನ್ನು ಕುರಿತಂತೆ ಮತ್ತು ಇವರ ಶ್ರೇಷ್ಠ ಮೌಲ್ಯವನ್ನು, ಇವರ ಅದ್ಭುತವಾದಂಥ ಶೌರ್ಯ ಮತ್ತು ಅಗಾಧವಾದಂಥ ಮಾನವೀಯತೆಯನ್ನು ಕುರಿತಂಥ ಒಂದು ಸಂದರ್ಭವನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಸರ್ ಫಿಲಿಪ್ ಸಿಡ್ನಿ ಮಾನವ ಕುಲ ಕಂಡಂಥ ಒಂದು ಅದ್ಭುತವಾದ ಒಂದು ಅಪರೂಪದ ವ್ಯಕ್ತಿ. ಅವರು 1856ನೇ ಸಂದರ್ಭ ನೆದರ್ಲ್ಯಾಂಡಿನ ಜುಟ್ಪೆನ್ದಲ್ಲಿ ಯುದ್ಧ ನಡೆಯಿತು. ಆ ಯುದ್ಧದಲ್ಲಿ ಸರ್ ಫಿಲಿಪ್ ಸಿಡ್ನಿ ಭಾಗವಹಿಸಿದರು. ಈ ಯುದ್ಧ ಸರ್ ಫಿಲಿಪ್ ಸಿಡ್ನಿ ಅವರನ್ನು ಒಬ್ಬ ಅದ್ವಿತೀಯ ಶೂರ ಮತ್ತು ಅನನ್ಯ ಮಾನವತಾವಾದಿಯನ್ನಾಗಿ ಜಗತ್ತಿನ ಮಟ್ಟದಲ್ಲಿ ಇವರನ್ನು ವಿಶ್ವವಿಖ್ಯಾತಿಯನ್ನಾಗಿ ಅದು ಪರಿಣಮಿಸುವಂತೆ ಮಾಡಿತು. ಸಂದರ್ಭ ಏನಿತ್ತು ಅಂತಂತಂದರೆ, ಯುದ್ಧ ಅಂದಮೇಲೆ ಗುಂಡುಗಳ ಸಿಡಿತ ಸಹಜವಾದದ್ದು. ಅಂಥ ಸಂದರ್ಭದಲ್ಲಿ ಯುದ್ಧದಲ್ಲಿ ಪಾಲ್ಗೊಂಡಂಥ ಸರ್ ಫಿಲಿಪ್ ಸಿಡ್ನಿ ಅವರು ಅವರ ತೊಡೆಗೆ ತೀವ್ರವಾದಂಥ ಗುಂಡೇಟು ಬಿತ್ತು. ಗುಂಡೇಟಿನಿಂದಾಗಿ ರಕ್ತ ಏಕಪ್ರಕಾರವಾಗಿ ಸ್ರವಿಸತೊಡಗಿತು, ಚಿಮ್ಮತೊಡಗಿತು. ಹತಾಶನಾಗಿ ನೆಲದ ಮೇಲೆ ಬಿದ್ದಂಥ ಸರ್ ಫಿಲಿಪ್ ಸಿಡ್ನಿ ಅವರು ಎಷ್ಟು ಒಂದು ಭೀಕರ ಸನ್ನಿವೇಶನ ಅನುಭವಿಸಿದರು ಅಂತಂದರೆ, ರಕ್ತದ ಮಡುವು ಒಂದು ಕಡೆ, ವಿಪರೀತವಾದ ನೀರಡಿಕೆಯಿಂದ ಅವರು ಬಳಲ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸೈನಿಕರು ಅವರಿಗೆ ನೀರು ತಂದು ಕೊಟ್ಟರು. ಇಲ್ಲಿ ಒಂದು ಭಾಳ ಮಹತ್ವದ ಘಟನೆ ನಡೆಯಿತು. ಸರ್ ಫಿಲಿಪ್ ಸಿಡ್ನಿ ಅವರು ಇನ್ನೇನು ಆ ನೀರನ್ನು ಕುಡಿಬೇಕು ಅಂತಂದು ಅದನ್ನು ಎತ್ತಿಕೊಳ್ಳುವಷ್ಟರಲ್ಲಿನೇ ಪಕ್ಕದಲ್ಲಿ ಮತ್ತೊಬ್ಬ ಸೈನಿಕ ಆತನು ತೀವ್ರ ಗಾಯದಿಂದಾಗಿ ರಕ್ತದ ಮಡುವಿನಲ್ಲಿ ಆತ ಒದ್ದಾಡ್ತಾ ಇದ್ದ. ಆತನಿಗೂ ಕೂಡ ನೀರಿನ ಅವಶ್ಯಕತೆ ಅಷ್ಟೇ ಇತ್ತು. ಯಾವಾಗ ಸರ್ ಫಿಲಿಪ್ ಸಿಡ್ನಿ ಅವರ ಕೈಯಲ್ಲಿ ನೀರು ನೋಡಿದ, ಆತನ ಕಣ್ಣಲ್ಲಿ ಇಂಥ ಒಂದು ದೈನ್ಯ ಸ್ಥಿತಿ, ಅದು ಬೇಕು ಅನ್ನುವಂತಹ ಹಪಾಪಿ ಮತ್ತು ಹಸಿವು ಮತ್ತು ಹಂಬಲದಿಂದ ಅತ್ಯಂತ ದೈನಾಶ ಸ್ಥಿತಿಯಿಂದ ಆತ ಸರ್ ಫಿಲಿಪ್ ಸಿಡ್ನಿ ಅವರ ಕೈಯಲ್ಲಿ ನೀರು ನೋಡತೊಡಗಿದ. ಸರ್ ಫಿಲಿಪ್ ಸಿಡ್ನಿ ಅವರ ಅಂಥ ತಮ್ಮ ನೋವಿನ ಮಧ್ಯದಲ್ಲಿಯೂ ಕೂಡ, ರಕ್ತಸ್ರಾವದ ಮಧ್ಯದಲ್ಲಿಯೂ ಕೂಡ, ನೀರಿನ ಅವಶ್ಯಕತೆ ಇದ್ದ ಸಂದರ್ಭದಲ್ಲೂ ಕೂಡ ಆ ಕಡೆ ನೋಡಿದರು. ಆತನ ಕಣ್ಣಲ್ಲಿ ಆತನಿಗೆ ನೀರಿನ ತೀವ್ರ ಅವಶ್ಯಕತೆಯನ್ನು ಅವರು ಕಂಡುಕೊಂಡ್ರು. ಅವರು ಕವಿ ಹೃದಯಗಳು ಕೂಡ ಆಗಿದ್ದರು. ತಕ್ಷಣ ಅವರಿಗೆ ಬಹಳ ನೋವೆನಿಸ್ತು. ಅವರು ತಮ್ಮ ನೀರಡಿಕೆಯನ್ನು ಮರೆತರು, ಆತನ ನೀರಡಿಕೆಯನ್ನು ನೆನಪಿಟ್ಕೊಂಡ್ರು. ಅವರು ತಮ್ಮ ಪ್ರಾಣವನ್ನು ಮರೆತರು, ಆತನ ಪ್ರಾಣದ ಕಡೆಗೆ ಲಕ್ಷ್ಯ ಕೊಟ್ಟರು. ತಕ್ಷಣ ಅಂತಂದರೆ ಅವರು ಆ ಒಂದು ನೀರಿನ ಪಾತ್ರೆಯನ್ನು ಅವರು ಆ ಸೈನಿಕನಿಗೆ ಕೊಟ್ಟರು. ಈ ಒಂದು ಘಟನೆ ಏನೈತಲ್ಲ, ಜಾಗತಿಕ ಇತಿಹಾಸದಲ್ಲಿ ಸರ್ ಫಿಲಿಪ್ ಸಿಡ್ನಿ ಅವರ ಒಂದು ಶ್ರೇಷ್ಠತ್ವವನ್ನು ಪ್ರತಿನಿಧಿಸಿದೆ. ಕೊಡುವಾಗ ಸರ್ ಫಿಲಿಪ್ ಸಿಡ್ನಿ ಹೇಳಿದಂಥ ಒಂದು ಮಾತು, ದೈ ನೆಸೆಸಿಟಿ ಈಸ್ ಎಟ್ ಗ್ರೇಟರ್ ದ್ಯಾನ್ ಮೈನ್. ನೀರಿನ ಅವಶ್ಯಕತೆ ನಿನಗೆ ನನ್ನಕ್ಕಿಂತಲೂ ಹೆಚ್ಚು ಇದೆ ಅಂತಕ್ಕಂಥ ಈ ಮಾತು ಐತಿಹಾಸಿಕ ದಾಖಲೆಯಾಗಿ ಉಳಿದುಕೊಂಡಿದೆ. ಮತ್ತು ಈ ಮಾತು ಸರ್ ಫಿಲಿಪ್ ಸಿಡ್ನಿ ಅವರನ್ನು ವಿಶ್ವದ ಎತ್ತರದ ಒಬ್ಬ ಮಹಾನ್ ಮಾನವತಾವಾದಿಯನ್ನಾಗಿ ಅದು ಚಿರಸ್ಥಾಯಿಗೊಳಿಸಿದೆ. ಯಾಕಂತಂದರೆ ಯುದ್ಧ ಅಂದ್ರೇ ಪರಸ್ಪರ ಕೊಲ್ಲುವುದು. ಅಲ್ಲಿ ಪ್ರಾಣಗಳಿಗೆ ಬೆಲೆ ಇಲ್ಲ, ವ್ಯಕ್ತಿತ್ವಕ್ಕೆ ಬೆಲೆ ಇಲ್ಲ, ದಯ ದಾಕ್ಷಿಣ್ಯಕ್ಕೆ ಎಷ್ಟು ಅವಕಾಶ ಇಲ್ಲ. ಅಂಥ ಸಂದರ್ಭದಲ್ಲಿಯೂ ಕೂಡ ಸರ್ ಫಿಲಿಪ್ ಸಿಡ್ನಿ ಅವರು ತನ್ನ ಕೈಯಲ್ಲಿರ್ತಕ್ಕಂಥ ನೀರನ್ನು ಆತನಿಗೆ ಕೊಟ್ಟು ಆತನು ಕುಡಿಯುವುದನ್ನು ನೋಡಿ ಸಂತೋಷಪಟ್ಟರು, ಸಂತೃಪ್ತಪಟ್ಟರು. ಇಲ್ಲಿ ನಮಗೆ ಅರ್ಥ ಆಗೋದೇನಪ್ಪ ಅಂತಂತಂದರೆ, ಈ ಮೂಲಕವಾಗಿ ಸರ್ ಫಿಲಿಪ್ ಸಿಡ್ನಿ ಅವರು ಏನು ಸಂದೇಶ ಕೊಡ್ತಾರೆ ಅಂತಂದರೆ, ನಿಜವಾದ ಶೌರ್ಯ ಅಂತಂತಂದರೆ ಇನ್ನೊಬ್ಬರ ನೋವಿಗೆ ಮಿಡಿಯುವುದು. ನಿಜವಾದ ಮಾನವೀಯತೆ ಎಂದರೆ ತನ್ನ ಸಾವಿನಂಚಿನಲ್ಲಿಯೂ ಕೂಡ ಇನ್ನೊಬ್ಬರನ್ನು ಬದುಕಿನ ಅಂಗಳಕ್ಕೆ ತಂದು ನಿಲ್ಲಿಸುವುದು ಅಂತಕ್ಕಂಥದ್ದು. ಸರ್ ಫಿಲಿಪ್ ಸಿಡ್ನಿ ಅವರು ಈ ಜಗತ್ತು ಕಂಡಂಥ ಒಬ್ಬ ಶ್ರೇಷ್ಠ ಮಾನವತಾವಾದಿ. ಏನು ಅಂತಂತಂದರೆ, 16ನೇ ಶತಮಾನ ಇಂಗ್ಲೆಂಡಿನಲ್ಲಿ ನವೋದಯ ಕಾಲ, ರಿನೈಸನ್ಸ್ ಪೀರಿಯಡ್. ನವೋದಯ ಅಂತಂದರೆ ಹೊಸ ವಿಚಾರಗಳ ಉದಯದ ಕಾಲ ಅಂತಕ್ಕಂಥದ್ದು. ಸರ್ ಫಿಲಿಪ್ ಸಿಡ್ನಿ ಅವರ ವ್ಯಕ್ತಿತ್ವನೇ ಇಷ್ಟು ಅದ್ಭುತವಾಗಿದೆ, ಅವರ ವ್ಯಕ್ತಿತ್ವನೇ ಇಷ್ಟೊಂದು ಶ್ರೇಷ್ಠತ್ವಗಳ ಒಂದು ಸಾಮರಸ್ಯ ಸಂಗಮ ಆಗಿದೆ. ಅವರೊಬ್ಬ ಕವಿಯೂ ಹೌದು.
ಅವರೊಬ್ಬ ವಿದ್ವಾಂಸರು ಹೌದು, ಅವರೊಬ್ಬ ರಾಜನೀತಿಜ್ಞನೂ ಹೌದು, ಅವರೊಬ್ಬ ಯೋಧನೂ ಹೌದು. ಇವೆಲ್ಲವುಗಳಿಗಿಂತ ಮಿಗಿಲಾಗಿ ಅವರು ಏನಂತ ಗುರುತಿಸಲ್ಪಡ್ತಾರೆ ಅಂತಂತಂದರೆ ಅವರೊಬ್ಬ ಮಹಾನ್ ಮಾನವತಾವಾದಿಯಾಗಿ ಅವರು ಗುರುತಿಸಲ್ಪಡ್ತಾರೆ. ತಮಗೆಲ್ಲ ಗೊತ್ತಿರಬೇಕು, ಆ ಇಂಗ್ಲೆಂಡಿನ 16ನೇ ಶತಮಾನ ನವೋದಯ ಕಾಲದ ಸಂದರ್ಭದಲ್ಲಿ ಶ್ರೇಷ್ಠವಾದಂಥ, ಜಾಗತಿಕ ಮಟ್ಟದಲ್ಲಿ ಶ್ರೇಷ್ಠರಾದಂಥ ವಿಲಿಯಂ ಶೇಕ್ಸ್ಪಿಯರ್ನಂಥವರು, ಸ್ಪೆನ್ಸರ್ ಅಂತಕ್ಕಂಥವ್ರು, ಅವರೆಲ್ಲ ಏನಂತಂತಂದರೆ ಆ ಕಾಲದಲ್ಲಿ ಎಡ್ವರ್ಡ್ ಸ್ಪೆನ್ಸರ್ ಅಂತಕ್ಕಂಥವ್ರು, ಆ ಬೆನ್ ಜಾನ್ಸನ್ ಅಂಥವರು ಆ ಕಾಲಘಟ್ಟದಲ್ಲಿದ್ದರು. ಇಲ್ಲಿ ಬಹಳ ಮಹತ್ವದ ಅಂಶ ಅಂತಂದರೆ ಈ ಕಾಲಘಟ್ಟದಲ್ಲಿ ಸರ್ ಫಿಲಿಪ್ ಸಿಡ್ನಿ ಅತ್ಯಂತ ಪ್ರಮುಖ ಕವಿಯಾಗಿ ಅವರಿದ್ದರು. ಎಷ್ಟರ ಮಟ್ಟಿಗೆ ಅವರು ಪ್ರಮುಖ ಕವಿಯಪ್ಪ ಅಂತಂತಂದರೆ, ಯಾರನ್ನು ಇಂಗ್ಲೆಂಡು ಅತ್ಯಂತ ಶ್ರೇಷ್ಠ ಅಂತ ಗೌರವಿಸ್ತಿದೆ, ಎಷ್ಟರ ಮಟ್ಟಿಗೆ ಇಂಗ್ಲೆಂಡ್ ಅಭಿಮಾನ ಪಟ್ಟೈತೆ ಅಂತಂದ್ರೆ 37 ನಾಟಕಗಳನ್ನು ಜಗತ್ತಿಗೆ ಕೊಟ್ಟಂತಹ ಶೇಕ್ಸ್ಪಿಯರ್ನ ಬಗ್ಗೆ ಇಂಗ್ಲೆಂಡ್ ಹೇಳ್ತದೆ, ನಾವು ಇಂಗ್ಲೆಂಡನ್ನಾದರೂ ಬಿಟ್ಟು ಕೊಟ್ಟೆವು, ಆದರೆ ಶೇಕ್ಸ್ಪಿಯರ್ನನ್ನು ಬಿಟ್ಟು ಕೊಡುವುದಿಲ್ಲ. ಈ ಮಾತನ್ನು ಇಲ್ಲಿ ಉಲ್ಲೇಖಿಸಲಿಕ್ಕೆ ಕಾರಣ ಅಂತಂದರೆ, ಆ ಶೇಕ್ಸ್ಪಿಯರನಿಗೆ ಪ್ರೇರಕರಾದವರು, ಅವರ ಮೇಲೆ ಪ್ರಭಾವ ಬೀರಿದವರು ಮತ್ತು ಶೇಕ್ಸ್ಪಿಯರ್ ಅವರು ಪ್ರಭಾವಿತಗೊಂಡದ್ದು ಯಾರಿಂದಪ್ಪ ಅಂತಂದ್ರೆ ಸರ್ ಫಿಲಿಪ್ ಸಿಡ್ನಿ ಅವರಿಂದ. ಸರ್ ಫಿಲಿಪ್ ಸಿಡ್ನಿ ಅವರು ಅಸ್ಟ್ರೋಫೆಲ್ ಆ್ಯಂಡ್ ಸ್ಟೆಲಾ ಅಂತಕ್ಕಂಥ ಒಂದು ಕವನ ಸಂಕಲನ ಬರೆದಿದ್ದಾರೆ. ಇದು 108 ಸಾನೆಟ್ಗಳ ಒಂದು ಸಂಕಲನ. ಅದರಲ್ಲಿ ಅವರ 11 ಹಾಡುಗಳು ಕೂಡ ಇವೆ. ಇಲ್ಲಿ ಪ್ರೇಮದ ಮನೋವೈಜ್ಞಾನಿಕತೆ, ಮುಗ್ಧತನ, ಶ್ರೇಷ್ಠತ್ವಗಳನ್ನು ಸರ್ ಫಿಲಿಪ್ ಸಿಡ್ನಿ ಅವರು ಅತ್ಯುತ್ತಮ ರೀತಿಯಲ್ಲಿ ಮತ್ತು ಪರಿಣಾಮಕಾರಿಯಲ್ಲಿ ಪ್ರತಿಪಾದಿಸಿದ್ರಿಂದಾಗಿ ಈ ಕೃತಿ ಜಾಗತಿಕ ಮನ್ನಣೆಯನ್ನು ಪಡೆದಿದೆ. ಶೇಕ್ಸ್ಪಿಯರ್ನಂಥವರಿಗೂ ಕೂಡ ಇದು ಏನಂತಂದರೆ ಪ್ರೇರಣೆಯಾಗಿದೆ ಅಂತಕ್ಕಂಥ ಮಾತು. ಅಷ್ಟೇ, ಸರ್ ಫಿಲಿಪ್ ಸಿಡ್ನಿ ಅವರು ವಿಮರ್ಶಕರು ಕೂಡ ಆಗಿದ್ದರು ಅನ್ನೋದನ್ನು ನಾವು ಗಮನಿಸಬೇಕು. ಅದೇ ರೀತಿ ಅವರು ಏನಂತಂತಂದರೆ ವಿದ್ವಾಂಸರು ಆಗಿದ್ದರು. ಅವರ ಕೃತಿಗಳು ಏನಪ್ಪ ಅಂತಂತಂದ್ರೆ ಜಾಗತಿಕ ಮಟ್ಟದಲ್ಲಿ ಶ್ರೇಷ್ಠತ್ವವನ್ನು ಪಡೆದಿವೆ. ಈಗ ನಾವು ಸರ್ ಫಿಲಿಪ್ ಸಿಡ್ನಿಯವರ ಬದುಕಿನಿಂದ ಕಂಡುಕೊಳ್ತಕ್ಕಂಥ ಒಂದು ಸಂದೇಶ ಏನು ಅನ್ನೋದನ್ನು ನಾವು ಗಮನಿಸ್ಕೊಳ್ಳೋಣ. ನಿಜವಾದ ಶೌರ್ಯ ಅಂತಂತಂದರೆ ಮಾನವೀಯತೆ, ನಿಜವಾದ ಧೈರ್ಯ ಅಂತಂತಂದರೆ, ನಿಜವಾದ ತ್ಯಾಗ ಅಂತಂದರೆ ತಾನು ಅಳಿವಿನ ಅಂಚಿನಲ್ಲಿದ್ದರೂ ಕೂಡ ಇತರರನ್ನು ಉಳಿವಿನ ಅಂಗಳಕ್ಕೆ ತಂದು ನಿಲ್ಲಿಸುವುದು, ಅದು ಅವರ ಪ್ರಮುಖವಾದಂಥ ಒಂದು ಧ್ಯೇಯ. ಆಮೇಲೆ ಶೌರ್ಯ ಅಂತಂತಂದರೆ ಕೊಲ್ಲುವುದಲ್ಲ, ಬದುಕಿಸುವುದು ಅಂತಕ್ಕಂತಹದ್ದು. ಆ ಕಾರಣಕ್ಕಾಗಿ ಸರ್ ಫಿಲಿಪ್ ಸಿಡ್ನಿ ಅವರು ನಮ್ಮ ಚಿರಕಾಲದ ಬೆಳಕಾಗಿ ಅವರು ಏನಾಗ್ತಾರೆ ಅಂತಂತಂದರೆ ನಮಗೆ ಕಂಗೊಳಿಸ್ತಾರೆ. ಸರ್ ಫಿಲಿಪ್ ಸಿಡ್ನಿ ಮಾನವ ಕುಲ ಕಂಡಂಥ ಒಂದು ಮರೆಯಲಾಗದಂಥ ಒಂದು ಮಹಾನ್ ಚೇತನ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ನೋಡ್ತೇವೆ. ಬದುಕು ಅನ್ನೋದು ಅಳೆಯಲ್ಪಡುವುದಿಲ್ಲ, ಬದುಕು ಅನ್ನೋದು ತೂಗಲ್ಪಡುತ್ತದೆ. ಬದುಕು ಅನ್ನೋದು ಅಧಿಕಾರ ಐಶ್ವರ್ಯದಿಂದ ಗುರುತಿಸಲ್ಪಡುವುದಿಲ್ಲ. ಬದುಕು ಅನ್ನೋದು ಒಂದು ವಿನಯ, ತ್ಯಾಗ ಮತ್ತು ಪರಿಶ್ರಮ ಮತ್ತು ಪ್ರಾಮಾಣಿಕತೆಯಿಂದ ಅದು ಮಾನವೀಯ ಮೌಲ್ಯಗಳಿಂದ ಗುರುತಿಸಲ್ಪಡ್ತದೆ ಅಂತ ಹೇಳಿ ಕೊನೆಯ ಹಂತದಲ್ಲಿ ನನಗೆ ಅವರ ಜೀವನವನ್ನು ನೋಡಿಕೊಂಡಾಗ ನನಗೆ ನೆನಪಾಗೋದು ದ ಪರ್ಫೆಕ್ಟ್ ಲೈಫ್ ಅಂತಕ್ಕಂಥ ಕವನ. ಈ ಕವನವನ್ನು ಬೆನ್ ಜಾನ್ಸನ್ ಅವರು ಬರೆದಿದ್ದಾರೆ. ಇದನ್ನು ನಾನು ಪೂರ್ಣ ಪ್ರಸ್ತಾಪಪಡಿಸೋದಿಲ್ಲ. ಕೊನೆಯ 2 ಸಾಲುಗಳು, ಇನ್ ಸ್ಮಾಲ್ ಪ್ರಪೋರ್ಷನ್ಸ್ ವಿ ಜಸ್ಟ್ ಬ್ಯೂಟಿ ಸಿ, ಇನ್ ಸ್ಮಾಲ್ ಮೆಜರ್ಸ್ ದ ಲೈಫ್ ಬೇ ಪರ್ಫೆಕ್ಟ್ ಬಿ ಅಂತಕ್ಕಂಥ ಮಾತು. ಈ 2 ಸಾಲುಗಳು ಏನಂತಂದರೆ ಇಡೀ ಪರ್ಫೆಕ್ಟ್ ಲೈಫಿನ ಒಂದು ಶ್ರೇಷ್ಠತ್ವವನ್ನು ಹೇಳ್ತವೆ. ನೋಡಿ ಮತ್ತೊಮ್ಮೆ, ಇನ್ ಸ್ಮಾಲ್ ಪ್ರಪೋರ್ಷನ್ಸ್ ವಿ ಜಸ್ಟ್ ಬ್ಯೂಟಿ ಸಿ ಆ್ಯಂಡ್ ಇನ್ ಸ್ಮಾಲ್ ಮೆಜರ್ಸ್ ದ ಲೈಫ್ ಮೇ ಪರ್ಫೆಕ್ಟ್ ಬಿ. 31 ವರ್ಷಗಳ ಬದುಕಿನಲ್ಲಿ ಸರ್ ಫಿಲಿಪ್ ಸಿಡ್ನಿ ಅವರು 3 ಶತಮಾನ ಅಲ್ಲ, 3 ಯುಗಗಳವರೆಗೂ ಅದನ್ನು ಮೀರಿಯೂ ಏನಪ್ಪ ಅಂದರೆ ಚಿರಸ್ಥಾಯಿಗೊಳ್ತಕ್ಕಂಥ ಇದು. ಹೌ ಮೆನಿ ಇಯರ್ಸ್ ಹಿ ಲಿವ್ಡ್ ಈಸ್ ನಾಟ್ ಇಂಪಾರ್ಟೆಂಟ್, ಬಟ್ ಹೌ ಹಿ ಲಿವ್ಡ್ ಈಸ್ ಇಂಪಾರ್ಟೆಂಟ್. ಇಂಥ ಒಂದು ತೂಕಬದ್ಧವಾದ ಬದುಕಿನ ತ್ಯಾಗ, ಸಹನೆ, ಪರಿಶ್ರಮ, ಪರಾಕ್ರಮ, ವಿದ್ವತ್ತು ಇವೆಲ್ಲವುಗಳ ಅಪರೂಪವಾದ ಸಂಗಮವಾದಂಥ ಸರ್ ಫಿಲಿಪ್ ಸಿಡ್ನಿ ಅವರು ನಮ್ಮ ಬದುಕಿಗೆ ಏನಪ್ಪ ಅಂತಂದ್ರೆ ಅವರು ಬೆಳಕಾಗಲಿ, ಅವರ ಆದರ್ಶ ನಮ್ಮ ಬದುಕನ್ನು ಹೆಚ್ಚು ಹೆಚ್ಚು ಏನಪ್ಪ ಅಂತಂದ್ರೆ ಸಮೃದ್ಧಗೊಳಿಸಲಿ. ಈ ಭೂಮಿಯ ಮೇಲೆ ಇಂಥ ಶ್ರೇಷ್ಠ ವ್ಯಕ್ತಿತ್ವಗಳ ಬಣ ಹೆಚ್ಚಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನನ್ನ ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಈ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಬರೆಯದೆ ಕಮೆಂಟ್ ಮಾಡಿರಿ. ಅವು ನನಗೆ ದಾರಿದೀಪಗಳು ಅಂತೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೀವು ಕೂಡೋಣ.